ಅಗ್ನಿವರ್ಮ ಅವಳನ್ನ ಒಂದು ಕಾರ್ ಹತ್ರ ಕರ್ಕೊಂಡು ಹೋಗಿ ಡೋರನ್ನು ಓಪನ್ ಮಾಡಿ ಫೋರ್ಸಾಗಿ ಕಾವೇರಿನ ಒಳಗೆ ತಳ್ಳಿಬಿಟ್ಟು ಡೋರ್ ಕ್ಲೋಸ್ ಮಾಡ್ದ. ನಂತರ ಕಾರ್ನಲ್ಲಿದ್ದ ಬ್ಲ್ಯಾಕ್ ಬ್ರೀಫ್ ಕೇಸ್ ತೆಗೆದು ಕಾರ್ ಮುಂದೆ ನಿಂತಿದ್ದ ನಿಖಿಲ್ ಕೈ ಕೊಟ್ಟು, ಇಲ್ಲಿ ನಡೆದದ್ನೆಲ್ಲ ಹ್ಯಾಂಡಲ್ ಮಾಡು, ಫರ್ದರ್ ಆಗಿ ನನಗೆ ಎಂಥ ಇಶ್ಯೂಸ್ ಬರಬಾರ್ದು. ಆರ್ಡರ್ಗಿಂತ ಕಡಿಮೆ ವಾರ್ನಿಂಗಿಂತ ಹೆಚ್ಚು ಟೋನ್ನಲ್ಲಿ ಅಗ್ನಿವರ್ಮ ಹೇಳಿದ ತಕ್ಷಣ, ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್, ನಿಖಿಲ್ ಭರವಸೆ ನೀಡ್ತಾ ಹೇಳ್ದ. ಬೆಟರ್ ಅಂತ ಹೇಳಿ ಸುಮ್ಮನಾದ ಅಗ್ನಿವರ್ಮ. ಕಾವೇರಿದ ಕಾರ್ನಲ್ಲೇ ಅವಳ ಪಕ್ಕದಲ್ಲಿ ಕೂರ್ತಾ ಡ್ರೈವರ್ಗೆ ಹೋಗುವಂತೆ ಸನ್ನೆ ಮಾಡ್ದ. ತಕ್ಷಣ ಸಾಲ ಕಾರ್ಸ್ಗಳೆಲ್ಲ ಸ್ಟಾರ್ಟ್ ಆದವು. ಕಾವೇರಿಗೆ ಏನೂ ಅರ್ಥ ಆಗ್ತಿಲ್ಲ. ನಿಜಕ್ಕೂ ತನ್ನ ಜೊತೆ ಈ ಮಧ್ಯೆ ಏನಾಗ್ತಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ. 1 ತಿಂಗಳ ಹಿಂದಷ್ಟೇ ತನಗೆ ನಡೆದ ಘಟನೆಯನ್ನು ಮರೆಯೋದಕ್ಕೆ ಸಾಧ್ಯ ಆಗದೆ ಈ ಸಿಟಿಯನ್ನು ಬಿಟ್ಟು ನಾಳೆ ಫಾರಿನ್ಗೆ ಹೊರ್ಟು ಹೋಗೋಣ ಅಂತ ಅಂದ್ಕೊಂಡಿದ್ಲು. ಆದರೆ ಹೀಗೆ ನಡೆಯುತ್ತೆ ಅಂತ ಯಾರು ಊಹಿಸ್ತಾರೆ? ಸರ್ ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ, ನನಗೋಸ್ಕರ ನಮ್ಮ ಮನೇಲಿ ಕಾಯ್ತಿರ್ತಾರೆ ಪ್ಲೀಸ್. ಅಗ್ನಿವರ್ಮನನ್ನು ಬೇಡ್ಕೊಳ್ತಾ ಇದ್ದಾಳೆ ಕಾವೇರಿ. ಅಗ್ನಿವರ್ಮ ಮಾತ್ರ ಅವಳು ಹೇಳಿದ್ದನ್ನು ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲದಂತೆ ಮುಖ ಇಟ್ಕೊಂಡಿದ್ದ. ಅವನು ಹಾಗೆ ಮುಖ ಮಾಡೋದ್ರಿಂದ ಕಾವೇರಿ ಫಸ್ಟ್ರೇಟ್ ಆಗುತ್ತಾ, ನಿಜಕ್ಕೂ ಯಾರು ನೀವು? ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದನ್ನಾದರೂ ಹೇಳಿ, ಸೇ ಸಮಥಿಂಗ್ ಕೇಳಿದ್ಲು. ಅಗ್ನಿವರ್ಮ ಲೆಕ್ಕಿಸ್ಕೊತಾನೇ ಇಲ್ಲ. ನನಗೆ ನಿಜವಾಗ್ಲೂ ನೀವು ಯಾರಂತ ಕೂಡ ಗೊತ್ತಿಲ್ಲ. ಹಾಗಿರುವಾಗ ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತೀರಾ ನೀವು ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಆ ಮಾತು ಕೇಳಿದ ತಕ್ಷಣ ಅಗ್ನಿವರ್ಮ ಒಮ್ಮೆಲೆ ಸೀರಿಯಸ್ ಲುಕ್ಸ್ನಿಂದ ಕಾವೇರಿ ನೋಡ್ದ. ಒಂದು ಕ್ಷಣ ಅಗ್ನಿವರ್ಮನ ಕಣ್ಣುಗಳನ್ನ ನೋಡಿದ ತಕ್ಷಣ ತುಂಬ ಭಯ ಆಯಿತು ಕಾವೇರಿಗೆ. ನೋಡೋದಕ್ಕೆ ಅವನ ಕಣ್ಣುಗಳು ಶಾಂತವಾಗಿದ್ದರೂ ತುಂಬ ಇನ್ಡೆಪ್ತ್ ಆಗಿದ್ವು ಅವನ ಐಸ್. ಸೀರಿಯಸ್ಲಿ ಡೋಂಟ್ ಯು ನೋ ಹೌ ಐ ಆಮ್? ಸ್ಟ್ರೈಟಾಗಿ ಕಾವೇರಿ ಕಣ್ಣುಗಳನ್ನೇ ನೋಡ್ತಾ ಕೇಳ್ದ. ಒಂದು ಕ್ಷಣ ಆ ಕಣ್ಣುಗಳನ್ನ ನೋಡ್ತಾ ಮೌನವಾಗಿ ಉಳ್ಕೊಂಡ್ಳು ಕಾವೇರಿ. ತದನಂತರ ನೋ ನೋ ಐ ಡೋಂಟ್ ನೋ, ನೀವು ಯಾರಂತ ನನಗೆ ಗೊತ್ತಿಲ್ಲ ಅಂದ್ಲು. ಲೋ ಮೆಮೊರಿ ವಿತ್ ಲೆಸ್ ಐಕ್ಯೂ ಪವರ್. 1 ಮಂತ್ ಬ್ಯಾಕ್ ನಡೆದಿದ್ನೆಲ್ಲ ಅಷ್ಟು ಬೇಗ ಮರೆತುಬಿಟ್ಯಾ? ದಿನ ನೈಟ್ಸ್ ನಿನಗೆ ಅಭ್ಯಾಸನಾ? ಅಗ್ನಿವರ್ಮ ಆ್ಯಟಿಟ್ಯೂಡ್ ಆಗಿ ದವಡೆಗಳನ್ನ ಬಿಗಿದು ಕೇಳಿದ ತಕ್ಷಣ ಕಾವೇರಿಗೆ 1 ಮಂತ್ ಬ್ಯಾಕ್ ನೈಟ್ ನಡೆದ ಘಟನೆ ಕಣ್ಣು ಮುಂದೆ ತೇಲಾಡ್ತು. ಕೋಪದಿಂದ ಅಗ್ನಿವರ್ಮನಿಗೆ ತೋರು ಬೆರಳು ತೋರಿಸ್ತಾ, ಓಹೋ ಹಲೋ ಮಿಸ್ಟರ್, ಡೋಂಟ್ ಡೇ ಟು ಟಾಕ್ ಟು ಮೀ ಲೈಕ್ ದಿಸ್ ಆ್ಯಂಡ್ ನನ್ನೊಂದಿಗೆ ಹೀಗೆ ಮಾತಾಡೋದಕ್ಕೆ ಹೂ ದ ಹೆಲ್ ಆರ್ ಯು ಮ್ಯಾನ್? ಗಟ್ಟಿಯಾಗಿ ಅಗ್ನಿವರ್ಮನೇ ಅರ್ಚಿದ್ಲು. ಅಗ್ನಿವರ್ಮ ಅವಳನ್ನ ನೋಡ್ತಾ ಡೆಡ್ಲಿ ಡೆವಿಲ್ ಸ್ಮೈಲ್ ಕೊಟ್ಟು, ನಿನ್ನ ರಿಯಾಕ್ಷನ್ ನೋಡ್ತಿದ್ರೆ ಕ್ಲಿಯರಾಗಿ ಅರ್ಥ ಆಗ್ತಿದೆ ನನ್ನ ನೀನು ಗುರ್ತು ಹಿಡ್ದಿದ್ಯಾ ಅಂತ. ಆ್ಯಂಡ್ ಒಂದು ವೇಳೆ ನಿನಗೆ ಇಂದಿಗೂ ನಾನು ಯಾರಂತ ನೆನಪಿಗೆ ಬರೆದಿದ್ರೆ ಹೇಳು. ಡೌಟ್ ಇದ್ದರೆ 1 ಮಂತ್ ಬ್ಯಾಕ್ ಹೋಟೆಲ್ನಲ್ಲಿ ನೈಟ್ ನಮ್ಮಿಬ್ಬರ ಮಧ್ಯೆ ಏನಾಗಿದೆಯೋ ಅದನ್ನೆಲ್ಲ ಪಿನ್ ಟು ಪಿನ್ ನನ್ನ ವೇನಲ್ಲಿ ನೆನಪು ಮಾಡ್ತೀನಿ. ಅಗ್ನಿವರ್ಮ ಬೇಸ್ ವಾಯ್ಸ್ನಲ್ಲಿ ಹೇಳಿದ ತಕ್ಷಣ ಒಮ್ಮೆಲೆ ಕಾವೇರಿಯಲ್ಲಿ ಭಯ ಹೆಚ್ಚಾಯಿತು. ಆ ದಿನದ ರಾತ್ರಿನೇ ಎಷ್ಟು ಮರೀಬೇಕಂತ ಅಂದ್ಕೊಂಡ್ರೂ ದಿನ ನೆನಪಿಗೆ ಬರ್ತಾನೇ ಇದೆ. ಆದರೆ ಯಾವುದೋ ಒಂದು ದಿನ ಅಗ್ನಿವರ್ಮನ ರೂಪದಲ್ಲಿ ಕೂಡ ಆ ರಾತ್ರಿ ನೆನಪಿಗೆ ಬರುತ್ತೆ ಅಂತ ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ ಕಾವೇರಿ. ಅಂದರೆ ಆ ದಿನದ ರಾತ್ರಿ ನನ್ನ ಜೊತೆ ಇದ್ದವನು ಇವನೇನಾ? ಅವನು ತನ್ನನ್ನು ಹುಡ್ಕೊಂಡು ಬಂದಿದ್ದಾನಾ? ಮನಸ್ಸಿನಲ್ಲಿ ಅಂದ್ಕೊಳ್ತಾ ಕಾವೇರಿ ಅಗ್ನಿವರ್ಮನನ್ನು ನೋಡಿ ಸರ್. ಕಾವೇರಿ ಮಾತು ಪೂರ್ತಿ ಆಗೋ ಮುನ್ನವೇ ಸ್ಟಾಪ್ ಇಟ್, ಕೈ ತೋರಿಸಿ ಮುಂದೆ ನಾನು ಹೇಳಿದ್ದನ್ನು ನೀನು ಕೇಳು. ಫಸ್ಟ್ ಥಿಂಗ್, ವಿತೌಟ್ ಮೈ ಪರ್ಮಿಷನ್ ನೀನು ನನಗೆ ತುಂಬ ಅಂದರೆ ತುಂಬ ಹತ್ತಿರ ಆಗಿಬಿಟ್ಟಿದ್ಯಾ. ವಿ ಡಿಡ್ ಎವ್ರಿಥಿಂಗ್ ಆನ್ ದ ಬೆಡ್. ಈ ದಿನದವರೆಗೆ ಯಾವ ಹುಡುಗಿಯೂ ನನ್ನ ದಾರಿ ತಪ್ಪಿಸೋದಾಗಿರಲಿ, ನನ್ನ ಶ್ಯಾಡೋ ಕೂಡ ಟಚ್ ಮಾಡೋದಕ್ಕೂ ಡೇರ್ ಮಾಡಿಲ್ಲ. ಬಟ್ ಯು ಕೇಮ್ ಟು ಮೈ ಬೆಡ್ ಆ್ಯಂಡ್ ಡಿಡ್ ಎವ್ರಿಥಿಂಗ್. ಅಲ್ಲಿ ಕಡಿದು ಅಂದ. ಮತ್ತು ಹಾಗಿರುವಾಗ ತಪ್ಪು ಮಾಡಿದಾಗ ಅದಕ್ಕೆ ಪನಿಷ್ಮೆಂಟ್ ಕೂಡ ಕೊಡಲೇಬೇಕಲ್ವೇ? ಕೋಪದಿಂದ ಅಗ್ನಿವರ್ಮ ಬೇಸ್ ವಾಯ್ಸ್ನಲ್ಲಂದ. ಬಟ್ ಯು ಕೇಮ್ ಟು ಮೈ ಬೆಡ್ ಆ್ಯಂಡ್ ಡಿಡ್ ಎವ್ರಿಥಿಂಗ್. ಹಲ್ಲು ಕಡಿದು ಅನ್ನುತ್ತಾ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ದ. ತಪ್ಪು ತನ್ನದೇ ಎನ್ನುವಂತೆ ಮಾತಾಡ್ತಿದ್ದಾನಲ್ಲ ಇವನು, ಆದರೂ ಈಗ ತಾನು ಅವನಿಂದ ಬಿಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ, ನೋಡಿ ಸರ್, ಆ ದಿನ ನೈಟ್ ನಡೆದಿದ್ದು ಇಸ್ ಸಚ್ ಎ ಬಿಗ್ ಮಿಸ್ಟೇಕ್ ಇನ್ ಮೈ ಲೈಫ್. ನಿಜ ಹೇಳಬೇಕಂದ್ರೆ ಆ ದಿನ ನೈಟ್ ನಾನು ನಿಮ್ಮ ರೂಮ್ಗೆ ಹೇಗೆ ಬಂದೆ ಅಂತ ಕೂಡ ನನಗೇನು ನೆನಪೇ ಇಲ್ಲ.
ಅಗ್ನಿವರ್ಮ ಅವಳು ಹೇಳ್ತಾ ಇರೋದನ್ನು ನಂಬದಂತೆ ಬೇಸರದಿಂದ ಮುಖ ಪಕ್ಕಕ್ಕೆ ತಿರುಗಿಸ್ಬಿಟ್ಟ. ಪ್ಲೀಸ್ ಟ್ರಸ್ಟ್ ಮೀ ಸರ್, ಐ ರಿಯಲಿ ಡೋಂಟ್ ನೋ. ನೀವು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಟಕ್ಕನೆ ಅವಳ ಕಡೆ ನೋಡಿ, ಟ್ರಸ್ಟ್ ಆ್ಯಂಡ್ ಥಾಟ್ ಯು, ಯಾರೋ ಹೇಳಿದರೆ ಬಂದು ನನ್ನ ಪಕ್ಕದಲ್ಲಿ ಮಲಗಿದ ನಿನ್ನನ್ನು ನಾನು ಟ್ರಸ್ಟ್ ಮಾಡಬೇಕಾ? ಯಾರೋ ಹೇಳಿದರೆ ಏನು? ತಲೆ ಸುತ್ತದಂಗಾಯಿತು ಕಾವೇರಿಗೆ. ನಾನು ಯಾರೋ ಹೇಳಿದ್ರೆ ಬರಲಿಲ್ಲ ಸರ್. ನನಗೆ ನಿಜಕ್ಕೂ ನೀವು ಯಾರಂತಾನೆ ಗೊತ್ತಿಲ್ಲ, ನಿಮ್ಮ ಹೆಸರು ಕೂಡ ಗೊತ್ತಿಲ್ಲ. ಹಾಗಿರುವಾಗ ಯಾರೋ ಹೇಳಿದ್ರೆ ನಾನು ನಿಮ್ಮ ಹತ್ರ ಬರೋದೇನು? ಹೇಳ್ತಿದ್ದ ಕಾವೇರಿ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು. ಸರ್, ಆ ದಿನ ನಡೆದದ್ದು ನಿಜವಾಗಿ ಒಂದು ಬಿಗ್ ಮಿಸ್ಟೇಕ್. ಒಂದು ಹುಡುಗಿಯಾಗಿ ನಾನೇ ಆ ರಾತ್ರಿಯನ್ನು ಮರೆಯೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಕೂಡ ಮರ್ತು ಬಿಡಿ. ಆ್ಯಂಡ್ ಪ್ಲೀಸ್ ಲೀವ್ ಮೀ, ಲೆಟ್ ಇಟ್ ಗೋ ಅಂತ ಅಂದ್ಲು. ಹೆಸಿಟೇಷನ್ ಇಲ್ಲದೆ ಆ ರಾತ್ರಿ ನಡೆದಿದ್ದನ್ನು ಮರೆತು ಬಿಡಲು ಕಾವೇರಿ ಹೇಳಿದ್ದು ಅಗ್ನಿವರ್ಮನಿಗೆ ತುಂಬ ಆಶ್ಚರ್ಯ ತಂತು. ಅಷ್ಟು ಸುಲಭವಾಗಿ ಹೇಗೆ ಮರೆತು ಬಿಡೋದು ಕೇಳ್ತಿದ್ದಾಳೆ. ನಿಜಕ್ಕೂ ಅವಳು ಯಾರೊಂದಿಗೆ ಆ ಮಾತುಗಳನ್ನ ಹೇಳ್ತಿದ್ದಾಳೆ ಎಂಬುದು ತಿಳಿತಿದೆಯಾ? ಅಗ್ನಿವರ್ಮ ಅವನ ದಾರಿ ತಪ್ಪಿಸೋದಾಗಲಿ ಹತ್ರ ಸುಳಿಯೋದಾಗಲಿ ಯಾರೂ ಮಾಡಲ್ಲ. ಅವನ ಕಣ್ಣೆತ್ತಿ ಒಂದು ನೋಟ ನೋಡಿದ್ರೆ ಸಾಕು, ಭಯದಿಂದ ಗಡಗಡಗಡ ನಡುಗಿ 15 ಅಡಿ ದೂರ ಮೇಂಟೈನ್ ಮಾಡ್ತಾರೆ ಎಲ್ಲರೂ. ಅವನು ಒಂದು ಕಣ್ಣು ಸನ್ನಿಯಷ್ಟೇ ಸಾಕು, ಸೊಸೈಟಿ ಇಡೀ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. ಅಗ್ನಿವರ್ಮ ಕ್ಲೀನ್ ಆ್ಯಂಡ್ ನೀಟ್ನೆಸ್ಗೆ ತುಂಬ ಅಂದರೆ ತುಂಬ ಅಬ್ಸೆಸ್ಡ್. ಆ್ಯಂಡ್ ಅವನ ದೃಷ್ಟಿಯಲ್ಲಿ ಹುಡುಗಿಯರೆಲ್ಲ ಡರ್ಟಿ ಪೀಪಲ್. ಒಂದು ವೇಳೆ ಯಾರಾದರೂ ಹುಡುಗಿ ಜಸ್ಟ್ ಅವನ್ನ ಟಚ್ ಮಾಡಿದ್ರೆ ಸಾಕು, ಅವನ್ನ ನಿಜವಾಗ್ಲೂ ಬಿಡಲ್ಲ ಆತ. ಹಾಗಿರುವಾಗ ಕಾವೇರಿ ಅವನನ್ನು ಟಚ್ ಮಾಡೋದು ಪಕ್ಕಕ್ಕಿರಲಿ, ಹೋಲ್ ನೈಟ್ ಅವನ ಜೊತೆ ಒಂದೇ ಬೆಡ್ ಮೇಲೆ ಸ್ಪೆಂಡ್ ಮಾಡಿದ್ದಾಳೆ. ಹಾಗಿದ್ದಾಗ ಅವನ್ನ ಅಷ್ಟು ಈಸಿಯಾಗಿ ಹೋಗೋದಕ್ಕೆ ಬಿಡ್ತಾನಾ? ಬಿಗ್ ನೋ. ಅಗ್ನಿವರ್ಮ ಒಂದು ನಿಟ್ಟುಸಿರು ಬಿಟ್ಟು, ಗುಡ್, ಲಾಸ್ಟ್ಗೆ ನಿನಗೆ ನೀನೇ ನಿಜ ಒಪ್ಕೊಂಡೆ. ಆ ದಿನ ನೈಟ್ ನನ್ನೊಂದಿಗೆ ನನ್ನ ಬೆಡ್ ಮೇಲೆ ನೀನೇ ಇದ್ದೆ ಅಂತ ನಗ್ತ. ಅಂದರೆ ಅವನು ಈ ನಾನ್ಸೆನ್ಸ್ ಎಲ್ಲ ನನ್ನ ಜೊತೆ ಮಾತಾಡಿದ್ದು ತನ್ನ ಬಾಯಿಂದ ನಿಜ ತರಿಸೋದಕ್ಕಾ? ತಿಳಿಯದೆ ಅವನ ಜೊತೆ ಆ ನೈಟ್ ಅವಳೇ ಇದ್ಲು ಅಂತ ಒಪ್ಕೊಂಡು ಬಿಟ್ಟಿದ್ದಾಳೆ ಪಾಪ. ಕಾವೇರಿ ಕಣ್ಣುಗಳನ್ನ ಗಟ್ಟಿಯಾಗಿ ಕ್ಲೋಸ್ ಮಾಡಿಕೊಂಡು, ಯಾಕೆ ಆ ದಿನವೇ ನಾನು ಸಿಟಿಯಿಂದ ಹೊಟ್ಟು ಹೋಗಲಿಲ್ಲ ಅಂದ್ಕೊಳ್ತಾ ರಿಗ್ರೆಟ್ ಆಗಿ ಫೀಲ್ ಆದ್ಲು. ಸರ್, ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ. ನಾನು ನಿಜ ಹೇಳ್ತಿದ್ದೀನಿ, ಆ ದಿನ ಏನಾಯಿತೋ ಅದೆಲ್ಲ ತಿಳಿದೇ ಆಗೋಯ್ತು. ನಾನು ನಿಮ್ಮ ಹತ್ರ ಹೇಗೆ ಬಂದೆ ಎಂಬುದು ಕೂಡ ನನಗೇನು ನೆನಪಿಲ್ಲ. ನೆನಪು ಬರುತ್ತೆ, ಎಲ್ಲ ತುಂಬ ಚೆನ್ನಾಗಿ ನೆನಪು ಬರುತ್ತೆ. ನಿನ್ನನ್ನು ಯಾರು ನನ್ನ ಹತ್ರ ಕಳಿಸಿದಾರೋ ಒಂದು ಬಾರಿ ನನಗೆ ಅವರು ಸಿಗಲಿ, ಆಗ ಹೇಳ್ತೀನಿ ನಿಮ್ಮ ಕೆಲಸ. ಕೈಗಿದ್ದ ರೆಸ್ಟ್ ವಾಚ್ ತಿರುಗಿಸ್ತಾ ಅಂದ. ಕಾವೇರಿ ಕಣ್ಣುಗಳಲ್ಲಿ ನೀರು ಕೆನ್ನೆಗಳ ಮೇಲೆ ಸೇರಿದ್ವು. ಎಷ್ಟೇ ತಡ್ಕೊಳ್ಬೇಕಂತ ಅಂದ್ಕೊಂಡ್ರೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಳ್ತಾ, ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ, ನಾನು ನಿಜ ಹೇಳ್ತಿದ್ದೀನಿ, ನನಗೆ ನೀವು ಯಾರಂತ ಗೊತ್ತಿಲ್ಲ. ಆ್ಯಂಡ್ ಗಾಡ್ ಪ್ರಾಮಿಸ್, ನನಗೆ ಯಾರೋ ಹೇಳಿದ್ರೆ ನಾನು ನಿಮ್ಮ ಹತ್ರ ಬರಲಿಲ್ಲ. ಶಟ್ ಅಪ್ ಆ್ಯಂಡ್ ಕ್ಲೋಸ್ ಯುವರ್ ಮೌತ್ ರೈಟ್ ನಾವ್, ಕಮಾಂಡ್ ಟೋನ್ನಲ್ಲಿ ಅಂದ. ಪ್ಲೀಸ್, ಐ ಸೆಟ್ ಸ್ಟಾಪ್. ಇನ್ನು ನೀನು ಬಾಯಿ ಮುಚ್ಚಿದ್ರೆ ನಾನು ವೇನಲ್ಲಿ ನಿನ್ನ ಬಾಯನ್ನು ಮುಚ್ಚಿಸ್ತೀನಿ. ಆ್ಯಂಡ್ ಮೇ ಬಿ ನಿನಗೆ ನನ್ನ ವೇ ಇಷ್ಟ ಆಗದೆ ಇರಬಹುದು. ಸೊ ಜಸ್ಟ್ ಶಟ್ ಯುವರ್ ಮೌತ್. ಇವಾಗಿಂದ ನಾನು ಯಾವುದು ಹೇಗೆ ಹೇಳ್ತೀನೋ ಅದು ಹಾಗೆ ಆಗತ್ತೆ. ವಾರ್ನಿಂಗ್ ಟೋನಲ್ಲಂದ. ಇವಾಗಿಂದ ನಾನು ಯಾವುದು ಹೇಗೆ ಹೇಳ್ತೀನೋ ಅದು ಹಾಗೇ ನಡೆಯುತ್ತೆ. ಗಾಟ್ ಇಟ್? ಕಣ್ಣುಗಳಲ್ಲಿನ ನೀರನ್ನು ಕಂಟ್ರೋಲ್ ಮಾಡ್ಕೊಳ್ತಾ, ನೀವು ನನ್ನನ್ನು ಹೀಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಐ ವಿಲ್ ಗಿವ್ ಕಂಪ್ಲೇಂಟ್ ಅಗೇನ್ಸ್ಟ್ ಯು. ಗುಡ್, ಕಾರ್ ನಿಂತ ನಂತರ ಕಂಪ್ಲೇಂಟ್ ನಿಧಾನವಾಗಿ ಕೊಡು. ಇಲ್ದಿದ್ರೆ ಇವಾಗಲೇ ಕೊಡ್ತೀನಿ ಅಂದರೆ ಹೇಳು, ಕಾರ್ ಸೈಡಿಗೆ ನಿಲ್ಲಿಸ್ತೀನಿ. ನಮ್ಮ ಹಿಂದೆಯೇ ಕಾರ್ಸ್ ಕೂಡ ಇವೆ, ಫಾರ್ ದ ಪರ್ಪಸ್ ಆಫ್ ಮೈ ಸೆಕ್ಯೂರಿಟಿ. ಅಗ್ನಿವರ್ಮ ಹೇಳಿದ ತಕ್ಷಣ ಕಾವೇರಿ ತಲೆ ತಿರುಗಿಸಿ ಹಿಂದಕ್ಕೆ ನೋಡಿದ್ಲು. ನಿಜವಾಗಿಯೂ 4-5 ಪೊಲೀಸ್ ಕಾರ್ಸ್ ಅವರ ಕಾರ್ಸನ್ನು ಫಾಲೋ ಮಾಡ್ತಿದ್ವು. ಕಾವೇರಿಗೆ ಅರ್ಥ ಆಯಿತು, ಇನ್ನು ತಾನು ಎಷ್ಟು ಪ್ರಯತ್ನಿಸಿದ್ರೂ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಮೌನವಾಗಿ ಕೂತ್ಕೊಂಡ್ಬಿಟ್ಲು. ಅಷ್ಟರಲ್ಲಿ ಕಾರ್ ಎಲ್ಲ ಸರಣಿಯಾಗಿ ಒಂದು ದೊಡ್ಡ ಗೇಟನ್ನು ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ವು. ಎದುರಿಗೆ ಆಕಾಶಕ್ಕೆ ಏಣಿಯಷ್ಟಿರೋ ಬಂಗಲೆ ಸಿಟಿಗೆ ತುಂಬ ದೂರದಲ್ಲಿದೆ. ಆ್ಯಂಡ್ ಮೇನ್ ಗೇಟ್ನಿಂದ ಬಂಗಲೆವರೆಗೂ ಕೈಯಲ್ಲಿ ದೊಡ್ಡ ದೊಡ್ಡ ಗನ್ಸ್ ಹಿಡಿದು ತುಂಬ ಸಂಖ್ಯೆಯ ಕಮಾಂಡೋಗಳು ನಿಂತಿದ್ರು.
ಅವರನ್ನು ನೋಡಿದ ಕಾವೇರಿ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅಗ್ನಿವರ್ಮ ಕಾವೇರಿ ಕೈ ಹಿಡಿದು ಎಳಕ್ಕೊಳತ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಂಗಲೆಯ ಒಳಗಡೆ ಹೋಗ್ತಿದ್ದಷ್ಟು ಕಾವೇರಿ ಹಾರ್ಟ್ನಲ್ಲಿ ಭಯ ಶುರುವಾಯಿತು. ಆಗಲೇ ಅವಳ ನೋಟ ಕೆಲವು ಜನರ ಕಡೆ ಹೋಯಿತು. ಅಗ್ನಿವರ್ಮ ಒಳಗಡೆ ಹೋಗ್ತಿದ್ರೆ ರೆಸ್ಪೆಕ್ಟ್ಫುಲ್ಲಾಗಿ ಹೆಡ್ ಬೌ ಮಾಡಿ ವಿಶ್ ಮಾಡ್ತಿದ್ರು. ಅಗ್ನಿವರ್ಮ ಕಾವೇರಿಯನ್ನು ಎಳಕ್ಕೊಳ್ತಾ ಒಂದು ದೊಡ್ಡ ಡೋರ್ ಹತ್ರ ಬರತ್ಲೆ ಡೋರ್ ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಓಪನ್ ಆಯಿತು. ಕಾವೇರಿ ಎಲ್ಲವನ್ನ ಸರ್ಪ್ರೈಸಿಂಗ್ ಆಗಿ ನೋಡ್ತಿದ್ದಾಳೆ. ಅಷ್ಟರಲ್ಲಿ ಅಗ್ನಿವರ್ಮ ಕಾವೇರಿನ ಎಳಕ್ಕೊಳ್ತಾ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ತೆಳೆದ. ಅವನು ಒಂದು ಚಿಟಕಿ ಹೊಡಿತಾ ಇದ್ದಂತೆ ವೈಟ್ ಕೋಟ್ ಡ್ರೆಸ್ನಲ್ಲಿ 10 ಜನ ಹೆಣ್ಣುಮಕ್ಕಳು ಸರಣಿಯಾಗಿ ಒಳಗಡೆ ಬಂದರು. ಅವರೆಲ್ಲ ಡಾಕ್ಟರ್ಸ್. ಹೆಡ್ನ ರೆಸ್ಪೆಕ್ಟ್ಫುಲ್ಲಾಗಿ ಬೌ ಮಾಡಿ ನಿಂತರು. ಅದೆಲ್ಲ ನೋಡ್ತಿದ್ದ ಕಾವೇರಿಗೆ ತುಂಬ ವಿಚಿತ್ರ ಅನ್ನಿಸ್ತಿದೆ. ಅಗ್ನಿವರ್ಮನ ಕಡೆ ಮುಖ ತಿರುಗಿಸಿ ನೋಡಿದ್ಲು. ಅಷ್ಟರಲ್ಲೇ ಅಗ್ನಿವರ್ಮ ಅವಳನ್ನೇ ಶಾರ್ಪಾಗಿ ನೋಡ್ತಿದ್ದಾನೆ. ಅವನ ನೋಟದಿಂದ ತಪ್ಪಿಸ್ಕೊಳ್ತಾ ಕಣ್ಣುಗಳನ್ನ ಕೆಳಗಿಳಿಸಿದ್ಲು. ಚೆಕ್ ಹರ್ ಕ್ಲಿಯರ್ಲಿ. ಐ ವಾಂಟ್ ಟು ನೋ ವೆದರ್ ಶಿ ಈಸ್ ಪ್ರೆಗ್ನೆಂಟ್ ಆರ್ ನಾಟ್. ವಿತೌಟ್ ಮೈ ಪರ್ಮಿಷನ್ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ನನ್ನ ಮಕ್ಕಳಿಗೆ ಜನ್ಮ ನೀಡಬಾರ್ದು. ಕಠಿಣವಾದ ಧ್ವನಿಯಲ್ಲಿ ಆರ್ಡರ್ ಮಾಡ್ದ. ಅಗ್ನಿವರ್ಮನ ಫ್ಯಾಮಿಲಿಯ ವಾರಸುದಾರನಿಗಾಗಿ ತುಂಬ ಜನ ಕಾಯ್ತಿದ್ದಾರೆ. ಹಾಗಾಗಿ ಎಷ್ಟೋ ಜನ ಹುಡುಗಿಯರನ್ನು ಕೂಡ ಅವನ ಹತ್ರ ಕಳಿಸಿದ್ರು. ಬಟ್ ಅಗ್ನಿವರ್ಮ ಇಸ್ ಅಗ್ನಿವರ್ಮ. ಒಬ್ಬ ಹುಡುಗಿಯನ್ನು ಅವನ ದಾರಿಗೆ ಬರೋದಕ್ಕೆ ಬಿಡಲಿಲ್ಲ. ಬಟ್ ದಿಸ್ ಟೈಮ್ ದ ಬಿಗ್ ಮಿಸ್ಟೇಕ್ ಇಸ್ ಹ್ಯಾಪನ್ಡ್. ಪ್ರೆಗ್ನೆಂಟ್ ವರ್ಡ್ ಕೇಳಿದ ತಕ್ಷಣ ಕಾವೇರಿ ಕೈ ಕಾಲುಗಳಲ್ಲಿ ನಡುಕ ಶುರು ಆಯಿತು. ನಿಜಕ್ಕೂ ಏನು ಮಾತಾಡ್ತಿದ್ದಾನೆ ಇವನು ಅಂದ್ಕೊಂಡ್ಳು. ಆದರೆ ನಿಜವೇ, ಅದರ ಬಗ್ಗೆ ತಾನು ಕೂಡ ಆಲೋಚನೆ ಮಾಡಿರಲಿಲ್ಲ. ಬಟ್ ಎಲ್ಲರ ಮುಂದೆ ಅವನು ಹಾಗೆ ಹೀಗೆ ಮಾತಾಡೋದಕ್ಕಾಗುತ್ತೆ? ಇವನು ಹೀಗೆ ಮಾತಾಡ್ದ? ನೀವು ಅಂದ್ಕೊಂಡಂತೆ ಹಾಗೇನಿಲ್ಲ. ಒಂದು ವೇಳೆ ಆಗಿದ್ರೆ ನನಗೆ ತಿಳಿದಿತ್ತು ತಾನೇ. ಅಗ್ನಿವರ್ಮ ಅವಳ ಮಾತುಗಳನ್ನ ಇಗ್ನೋರ್ ಮಾಡಿ ಚಕರ್ ಅಂದ. ಐ ಆಮ್ ನಾಟ್ ಪ್ರೆಗ್ನೆಂಟ್ ಅಂತ ಕಿರ್ಚಿದ್ಲು. ಡಿಡ್ ಯು ಟೇಕ್ ಎ ಟೆಸ್ಟ್? ನೇರವಾಗಿ ಕಾವೇರಿ ಕಡೆ ಮುಖ ತಿರುಗಿಸಿ ಪ್ರಶ್ನಿಸ್ದ. ಉತ್ತರ ತನ್ನ ಹತ್ರ ಇಲ್ಲದೆ ತಲೆ ತಗ್ಸಿದ್ಲು. ವಾಟ್ ಡು ಯು ಥಿಂಕ್? ಥಾಟ್ ಐ ವಿಲ್ ಟ್ರಸ್ಟ್ ಯು. ಯು ಕೇಮ್ ಟು ಮೈ ಬೆಡ್ ಈಸಿಲಿ ಆ್ಯಂಡ್ ನನ್ನ ಜೊತೆ ಮಲಗಿ ನನ್ನ ಮಕ್ಕಳಿಗೆ ಜನ್ಮ ನೀಡಿದ್ರೆ ನೋಡ್ತಾ ಸುಮ್ಮನಿರ್ತೀನಾ? ಅವನ ಮಾತುಗಳನ್ನ ಬೇರ್ ಮಾಡೋಕ್ಕೆ ಸಾಧ್ಯ ಆಗದೆ ಕಾವೇರಿ ಕೋಪದಿಂದ, ನಿಜಕ್ಕೂ ಮನುಷ್ಯನ ನೀವು? ಆದರೆ ನೀವು ಯಾರಂತ ತಿಳಿದೆ ನಿಮ್ಮ ಮಕ್ಳಿಗೆ ನಾನು ಯಾಕೆ ಬರ್ತ್ ನೀಡೋದಕ್ಕೆ ಹೊರಗೆ ನೋಡ್ತೀನಿ? ವೈ ದ ಹೆಲ್ ಐ ವಿಲ್ ಟೇಕ್ ದಟ್ ಡಿಸಿಷನ್. ಅಗ್ನಿವರ್ಮ ಒಮ್ಮೆಲೆ ಕಾವೇರಿಯನ್ನು ಅವನ ಕೈಗಳ ಮಧ್ಯೆ ಲಾಕ್ ಮಾಡಿ ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ದ. ಅವನಷ್ಟು ಹತ್ತಿರವಾಗಿ ನೋಡೋದು ಕಾವೇರಿ ಉಸಿರು ಒಮ್ಮೆಲೆ ನಿಂತು ಹೋಯಿತು. ಅಗ್ನಿವರ್ಮನನ್ನು ನೋಡ್ತಿದ್ರೆ ತುಂಬ ಡೇಂಜರಸ್ ಆಗಿ ಕಾಣಿಸ್ತಿದ್ದ. ಅವನ ಕಣ್ಣುಗಳು ತುಂಬ ಇನ್ಡೆಪ್ತ್ ಆಗಿದ್ವು. ಅವನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿದೆ. ತುಂಬ ಬೇಗನೆ ಹೇಳ್ತೀನಿ, ಹೂ ದ ಹೆಲ್ ಐ ಆಮ್. ಅವನ ಗಂಭೀರವಾದ ಧ್ವನಿಗೆ ಕಾವೇರಿಯಲ್ಲಿ ಭಯ ಶುರುವಾಯಿತು. ಅವಳ ಭಯವನ್ನು ನೋಡಿದ ಅಗ್ನಿವರ್ಮ ಅವಳಿಗೆ ಒಂದು ಹೆಜ್ಜೆ ಹಿಂದಕ್ಕಿಟ್ಟು ಕೈಗಳನ್ನ ಫೋಲ್ಡ್ ಮಾಡಿಕೊಂಡು ಚೆಕರ್. ಅವನ ಆರ್ಡರ್ ನೀಡೋದೇ ತಡ ಡಾಕ್ಟರ್ಸ್ ಎಲ್ಲರೂ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಡಾಕ್ಟರ್ಸ್ ಎಲ್ಲರೂ ತನ್ನನ್ನು ಟಚ್ ಮಾಡ್ತಾ ಟೆಸ್ಟ್ ಮಾಡ್ತಿದ್ರೆ ಕಾವೇರಿಗೆ ತುಂಬ ಅಸಹ್ಯ ಅನ್ನಿಸ್ತಿದೆ. ಇದಕ್ಕಿಂತ ಮುಂಚೆ ಎಂದೂ ಟೆಸ್ಟ್ ಮಾಡಿಸ್ಕೊಂಡಿಲ್ವೇ? ಅಂದರೆ ಮಾಡಿಸ್ಕೊಂಡಿದ್ದಾಳೆ, ಬಟ್ ಈ ವೇನಲ್ಲಿ ಟೆಸ್ಟ್ ಮಾಡೋದು ಅವಳಿಗೆ ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ. ಅದರಲ್ಲೂ ಅಗ್ನಿವರ್ಮ ಅಲ್ಲೇ ಇದ್ದು ತನಗೆ ಟೆಸ್ಟ್ ಮಾಡ್ತಿದ್ರೆ ಬ್ರಾಡ್ ಐಸ್ನಿಂದ ರೆಪ್ಪೆ ಹಾಕದೆ ಅವಳನ್ನೇ ನೋಡ್ತಿದ್ದಾನೆ. ಲಾಸ್ಟ್ಗೆ ಟೆಸ್ಟ್ ಇಡೀ ಕಂಪ್ಲೀಟ್ ಆಗೋದಕ್ಕೆ ತುಂಬ ಟೈಮ್ ಹಿಡಿತು. ಕಣ್ಣುಗಳಲ್ಲಿ ಉಕ್ಕು ಬರ್ತಿರೋ ಕಣ್ಣೀರನ್ನು ಕಣ್ಣು ಮುಚ್ಚಿಕೊಂಡು ಕಂಟ್ರೋಲ್ ಮಾಡ್ಕೊಳ್ತಿದ್ದಾಳೆ ಕಾವೇರಿ. ಆದರೆ ತನ್ನ ಮನಸ್ಸಿಗೆ ಕಿರ್ಚಿ ಅಳಬೇಕೆಂದಿದೆ. ಬಟ್ ತಾನು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಮೌನವಾಗಿ ಉಳಿದುಬಿಟ್ಲು. ಅಷ್ಟರಲ್ಲಿ ಡಾಕ್ಟರ್ಸ್ ಟೀಮ್ನಿಂದ ಒಬ್ಬ ಡಾಕ್ಟರ್ ಅಗ್ನಿವರ್ಮ ಮುಂದೆ ಬಂದು ಮಾಸ್ಕ್ ಕೆಳಗಿಳಿಸಿದ್ಲು. ಸರ್, ಮೇಡಮ್ ಈಸ್ ನಾಟ್ ಪ್ರೆಗ್ನೆಂಟ್ ಆ್ಯಂಡ್ ಎನಿ ಮೋರ್ ರಿಸಲ್ಟ್? ನೋಟ ಕಾವೇರಿ ಮೇಲೆ ಇಟ್ಟು ಕೇಳಿದ. ಶಿ ಈಸ್ ಪರ್ಫೆಕ್ಟ್ಲಿ ಫಿಟ್. ಅವಳಿಗೆ ಎಂಥ ಹೆಲ್ತ್ ಇಶ್ಯೂಸೂ ಇಲ್ಲ. ಎಂತಹ ಇನ್ಫೆಕ್ಷನ್ಸ್, ಡಿಸೀಸಸ್ ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಏನೂ ಇಲ್ಲ. ಆಲ್ ದ ಟೆಸ್ಟೆಡ್ ರಿಪೋರ್ಟ್ಸ್ ಆರ್ ನಾರ್ಮಲ್.
ಆ ಕಾನ್ವರ್ಸೇಷನ್ ಕೇಳ್ತಿರೋ ಕಾವೇರಿಗೆ ತುಂಬಾ ಅನ್ಕಂಫರ್ಟಬಲ್ ಅನ್ನಿಸ್ತು. ಇಷ್ಟು ಡಿಫ್ರೆಂಟ್ ಮೆಂಟ್ಯಾಲಿಟಿ ಪರ್ಸನ್ ಇವನು ಯಾರೋ ತಿಳಿಯದ ವ್ಯಕ್ತಿಯೊಂದಿಗೆ ಒಂದು ನೈಟ್ ತಿಳಿಯದೆಯೇ ಸ್ಪೆಂಡ್ ಮಾಡಿದ್ದಾಳೆ. ಅದೇ ತನ್ನ ಜೀವನದಲ್ಲಿ ತಾನು ಮಾಡಿದ ತುಂಬ ದೊಡ್ಡ ತಪ್ಪಾಗಿ ಉಳಿದು ಹೋಗಿದೆ. ಆದರೆ ಹೀಗೆ ಯಾರಾದರೂ ಟೆಸ್ಟ್ ಮಾಡಿಸ್ತಾರಾ? ಅದರಲ್ಲೂ ಟೆಸ್ಟ್ ಮಾಡ್ತಿರೋ ಟೈಮ್ ಇಡೀ ಅಗ್ನಿವರ್ಮ ಅವಳನ್ನೇ ನೋಟ ತಿರುಗಿಸ್ದೆ ರೆಪ್ಪೆ ಹಾಕದೆ ನೋಡ್ದ. ಅದು ಕೂಡ ತನಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಇವಾಗ ಅವೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಇನ್ನು ಕಾವೇರಿ ಇಲ್ಲಿಂದ ಒಟ್ಟು ಹೋಗಬೇಕಂತ ಅಂದ್ಕೊಂಡ್ಳು. ಆರ್ ಯು ಹ್ಯಾಪಿ ನೌ ಮಿಸ್ಟರ್? ಐ ಆಮ್ ನಾಟ್ ಪ್ರೆಗ್ನೆಂಟ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಡಿಸೀಸಸ್. ಸೊ ನನ್ನಿಂದ ನಿಮಗೆ ನಿಮ್ಮ ಫ್ಯೂಚರ್ನಲ್ಲಿ ಎಂಥ ಹೆಲ್ತ್ ಪ್ರಾಬ್ಲಮ್ಸು ಬರಲ್ಲ. ಇವಾಗನಾದರೂ ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡ್ತೀರಾ ಪ್ಲೀಸ್? ಹೋಗೋದಕ್ಕೆ ಬಿಡಬೇಕಾ? ಅದು ಕೂಡ ನಿನ್ನನ್ನು? ಡೆವಿಲ್ ಸ್ಮೈಲ್ ಕೊಟ್ಟ ಅಗ್ನಿವರ್ಮ ನೇರವಾಗಿ ಕಾವೇರಿ ಕಣ್ಣುಗಳಲ್ಲಿ ನೋಡ್ತಾ, ಫಾರ್ಗೆಟ್ ದಟ್ ವರ್ಡ್ ಫ್ರಮ್ ಯುವರ್ ಬ್ರೈನ್. ನಿನ್ನ ಇಷ್ಟದಿಂದಲೇ ನಿನ್ನಷ್ಟಕ್ಕೆ ನೀನೇ ನನ್ನ ಹತ್ರ ಬಂದೆ ಆ್ಯಂಡ್ ನನ್ನ ಜೊತೆ ಇಂಟಿಮೇಟ್ ಆದೆ. ಇವಾಗ ನಿನ್ನನ್ನು ಕಳಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಬಿಕಾಸ್ ನೌ ಯು ಆರ್ ಕಂಪ್ಲೀಟ್ಲಿ ಹೆಲ್ದಿ. ನಿನಗೆಂಥ ಡಿಸೀಸಸ್ ಕೂಡ ಇಲ್ಲ. ಸೊ ಇವಾಗನಿಂದ ನೀನು ನನ್ನೊಂದಿಗೆ ಇರ್ತೀಯ. ಆ ದಿನ ನೈಟ್ ನಡೆದ ಇನ್ಸಿಡೆಂಟ್ ನೆಕ್ಸ್ಟ್ ಮಾರ್ನಿಂಗ್ನಿಂದ ಕಾವೇರಿಗಾಗಿ ಅವನು ಎಷ್ಟು ಹುಡುಕಿದಾನೋ ಓನ್ಲಿ ಹೀಸ್ ನೋ ದಟ್. ಲಾಸ್ಟ್ಗೆ ಇವಾಗ ಸಿಕ್ಕಿದಾಳ ಅವಳು. ಆ ದಿನದಿಂದ ಈ ದಿನದವರೆಗೂ ಅಗ್ನಿವರ್ಮ ಒಂದೇ ಒಂದು ರಾತ್ರಿ ಕೂಡ ಅವರಿಬ್ಬರ ಮಧ್ಯೆ ನಡೆದದ್ದನ್ನು ಮರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸಣ್ಣದಾಗಿರೋ ಅವಳ ಕುತ್ತಿಗೆ ವಕ್ರತೆ, ನಾಜೂಕಾಗಿರೋ ಸೊಂಟ, ಮೃದುವಾಗಿ ಮತ್ತೆ ಇರಿಸುವ ರೋಸ್ ಪೆಟಲ್ಸ್ ಥರ ಅವಳ ತುಟಿಗಳು, ಮುಖ್ಯವಾಗಿ ಅವಳ ಮೈಯಿಂದ ಬರುವಂಥ ಪರಿಮಳ. ನಿಜಕ್ಕೂ ಆ ಸ್ವೀಟ್ ಸ್ಮೆಲ್ಲನ್ನು ಎಷ್ಟು ಮರೆಯಬೇಕಂತ ಅಂದ್ಕೊಂಡ್ರೂ ಕಾವೇರಿಯ ಮೈ ಪರಿಮಳ ಮರೆಯೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆ ಸ್ವೀಟ್ ಸ್ಮೈಲ್ ಅವನನ್ನು ಅಟ್ರ್ಯಾಕ್ಟ್ ಮಾಡಿ ಕಾವೇರಿಗೆ ಅಡಿಕ್ಟೆಡ್ ಆಗುವಂತೆ ಮಾಡ್ತಿದೆ. ಅಗ್ನಿವರ್ಮನಿಗೆ ಕ್ರಾನಿಕ್ ಹೆಡೇಕ್ ಪ್ರಾಬ್ಲಮ್ ಇದೆ. ಅದರ ಕಾರಣದಿಂದಲೇ ಪ್ರತಿ ರಾತ್ರಿ ಕಾವೇರಿ ಅವನ ಕಣ್ಣುಗಳ ಮುಂದೆ ಸುಳಿದಾಡ್ತಿದ್ಲು. ಪ್ರತಿ ರಾತ್ರಿ ಅವನ ಆಲೋಚನೆ ಇಡೀ ಕಾವೇರಿ ಮೇಲೇ ಇರ್ತಿತ್ತು. ಬಟ್ ಇಲ್ಲಿ ಮಿರಾಕಲ್ ಏನಂದರೆ, ಕೆಲವು ವರ್ಷಗಳ ನಂತರ ಫಾರ್ ದ ಫಸ್ಟ್ ಟೈಮ್ ಆ ದಿನದ ರಾತ್ರಿ ತುಂಬ ಪ್ರಶಾಂತವಾಗಿ ಡೀಪ್ ಸ್ಲೀಪ್ನಲ್ಲಿ ಮಲಗಿದ್ದ. ಯಾಕೋ ತಿಳಿಯದು, ಬಟ್ ಕಾವೇರಿಯನ್ನು ಅವನ ಬಾಹುಗಳ ಮಧ್ಯೆ ಗಟ್ಟಿಯಾಗಿ ಬಂಧಿಸಿ ನಿದ್ರಿಸಿದರೆ ಅವನಿಗೆ ತಿಳಿಯದ ಪ್ರಶಾಂತವಾದ ನಿದ್ರೆ ಲಭಿಸುತ್ತೆ. ಅಗ್ನಿವರ್ಮ ಕಾವೇರಿಯ ಹೈಟ್ಗೆ ಬಾಗಿ ಕಾವೇರಿಯನ್ನು ಬ್ರೈಡಲ್ ಸ್ಟೈಲ್ನಲ್ಲಿ ಎತ್ಕೊಳ್ಳುತ್ತಲೇ ಅವಳ ಸಾಫ್ಟ್ ಸ್ಕಿನ್ ಟಚ್ ಮತ್ತು ಅದೇ ಸ್ವೀಟ್ ಸ್ಮೆಲ್ ಅವಳ ಮೈಯಿಂದ ಹೊರಹೊಮ್ಮುತ್ತಿದೆ. ಅಗ್ನಿವರ್ಮ ಕಣ್ಣುಗಳಲ್ಲಿ ಒಂದು ಪ್ರಶಾಂತವಾದ ಭಾವನೆ. ಈ ದಿನದಿಂದ ಕಾವೇರಿ ಅವನೊಂದಿಗೆ ಇರ್ತಾಳೆ. ಕೇವಲ ಅವನ ಕಾವೇರಿಯಾಗಿಯೇ ನಿತ್ಯವೂ ಅವನೊಂದಿಗೆ ಇರ್ತಾಳೆ. ನನ್ನ ಹೋಗೋದಕ್ಕೆ ಬಿಡಿ ಪ್ಲೀಸ್, ಅವನ ಕೈಯಲ್ಲಿ ಕಾವೇರಿ ಒದ್ದಾಡ್ತಾ ಹೇಳಿದ್ಲು. ಈ ದಿನದಿಂದ ನಾನು ನಿಮ್ಮ ಜೊತೆ ಇರೋದೇನು? ವಾಟ್ ಡಸ್ ಇಟ್ ಮೀನ್? ಅಗ್ನಿವರ್ಮ ಅವಳ ಮಾತುಗಳನ್ನ ಲೆಕ್ಕಿಸ್ಕೊಳ್ತಾನೇ ಇಲ್ಲ. ಲುಕ್ ಮಿಸ್ಟರ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಫೋರ್ಸ್ ಮೀ, ಸೊ ಪ್ಲೀಸ್ ಲೀವ್ ಮೀ ಆ್ಯಂಡ್ ಲೆಟ್ ಮೀ ಗೋ. ಕದಲ್ತಾ ಒದ್ದಾಡ್ತಿದ್ದಾಳೆ. ಅಗ್ನಿವರ್ಮ ಅವನ ಫೇಸ್ ಕಾವೇರಿಗೆ ತುಂಬ ಹತ್ತಿರವಾಗಿ ತೆಗೆದುಕೊಂಡು ಬಂದು, ನೀನು ಇವಾಗ ಕದಡೋದನ್ನು ನಿಲ್ಲಿಸ್ತಿದ್ರೆ ಇಲ್ಲಿ ಇವರೆಲ್ಲ ಇದ್ದಾರೆ ಎಂಬುದನ್ನು ಕೂಡ ನಾನು ನೋಡೋದೇ ಇಲ್ಲ. ಅದನ್ನು ನೋಡದೆ ಆ ದಿನ ನೈಟ್ ನಮ್ಮ ಮಧ್ಯೆ ನಡೆದಿದ್ದನ್ನು ಟುಡೇ ಐ ವಿಲ್ ರಿಪೀಟ್ ಎವ್ರಿಥಿಂಗ್ ಆನ್ ದಿ ಬೆಡ್. ಹಾಗೆ ಆಗಬಾರದು ಅಂದರೆ ಜಸ್ಟ್ ಶಟ್ ಯುವರ್ ಮೌತ್. ಅಗ್ನಿವರ್ಮ ಕೂಲಾಗಿ ಹೇಳಿದ್ರು, ಗಂಭೀರವಾಗಿ ಹೇಳ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.